ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಮಾಚಾರಿ ಧಾರಾವಾಹಿಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಸತ್ಯವನ್ನು ಚಾರು ಎಲ್ಲರ ಮುಂದೆ ಹೇಳುತ್ತಾಳೆ. ಕೊನೆಗೆ ನಾನು ಡಾಕ್ಟರನ್ನು ಕರೆಸುತ್ತೇನೆ, ನೀವೇ ಕೇಳಿ ಅಂತ ಹೇಳಿ ಡಾಕ್ಟರನ್ನು ಮನೆಗೆ ಕರೆಸುತ್ತಾಳೆ. ಡಾಕ್ಟರ್ ಬಂದ ಮೇಲೆ ಡಾಕ್ಟರ್ ಎಲ್ಲರ ಮುಂದೆ ನಿಜ ಹೇಳಿ, ಭಯಪಡಬೇಡಿ ಅಂತ ಹೇಳಿದ್ದಕ್ಕೆ ಡಾಕ್ಟರ್ ಚಾರು ನನಗೆ ಫೋನ್ ಮಾಡಿ ನಮ್ಮಕ್ಕ ಆಸ್ಪತ್ರೆಗೆ ಬರಲು ಒಪ್ಪುತ್ತಾ ಇಲ್ಲ, ಅವರು ಬಸ್ರಿ ಹೌದಾ ಅಲ್ವಾ ಅಂತ ಹೇಳಿ ನನಗೆ ಅನುಮಾನ ಅಂತ ಹೇಳಿದ್ರು. ಅದಕ್ಕೆ ನಾನು ಒಂದು ಮೆಡಿಸನ್ ಕೊಟ್ಟು ಅದನ್ನು ಜ್ಯೂಸಿಗೆ ಹಾಕಿ ಕೊಡು, ಅವರಿಗೆ ಮದ್ದು ಬರುತ್ತೆ, ಆಮೇಲೆ ನಾನು ಬಂದು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದೆ. ಚಾರು ಹಾಗೆ ಮಾಡಿದಳು. ಮನೆಯಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ನಾನು ಬಂದು ಚೆಕ್ ಮಾಡಿದೆ ಅಂತ ಡಾಕ್ಟರ್ ಹೇಳಿದ್ದಕ್ಕೆ ಚಾರು, ನೀವು ಚೆಕ್ ಮಾಡಿ ಅಕ್ಕ ಬಸ್ರಿಯಲ್ಲ ಅಂತ ಹೇಳಿ ನೀವು ಹೇಳಿದ್ದೀರ ತಾನೆ, ನಾನು ಹೇಳಿದರೆ ಇವರು ಯಾರು ಏನು ನಂಬುತ್ತಾ ಇಲ್ಲ, ನೀವು ಚೆಕ್ ಮಾಡಿದ ಡಾಕ್ಟರು, ನಿಮ್ಮ ಬಾಯಿಂದ ಬಂದರೆ ಇವರೆಲ್ಲರೂ ನಂಬುತ್ತಾರೆ, ಅದಕ್ಕೆ ನಿಮ್ಮನ್ನು ಕರೆಸಿದ್ದು, ದಯವಿಟ್ಟು ಹೇಳಿ ನೀವು ಅವಳು ಬಸ್ರಿ ಅಲ್ವಾ ಅಂತ ಚಾರು ಕೇಳಿದ್ದಕ್ಕೆ ಡಾಕ್ಟರ್, ಏನಮ್ಮ ಹೇಳುತ್ತಾ ಇದೆಯಾ ನೀನು, ನನಗೆ ಒಂದು ಅರ್ಥವಾಗ್ತಾ ಇಲ್ಲ, ನಾನು ಯಾವಾಗ ಅವಳು ಬಸ್ರಿ ಅಲ್ಲ ಅಂತ ಹೇಳಿದ್ದೆ ಅಂತ ಡಾಕ್ಟರ್ ಹೇಳಿದ ತಕ್ಷಣ ಮನೆಯವರೆಲ್ಲ ಒಂದು ಕ್ಷಣ ಶಾಕ್ ಆಗುತ್ತಾರೆ. ಅದರಲ್ಲೂ ಚಾರು ಮುಖ್ಯವಾಗಿ ಶಾಕ್ ಆಗಿ, ಡಾಕ್ಟರ್ ನೀವು ಏನು ಹೇಳುತ್ತಾ ಇದ್ದೀರಾ? ಅದಕ್ಕೆ ಡಾಕ್ಟರ್, ನಾನು ಅವತ್ತೇ ಹೇಳಿದ್ದೇನೆ, ನಿನ್ನ ಅನುಮಾನ ತಪ್ಪು, ಇವಳು ಬಸ್ರಿ, ಇವಳ ಹೊಟ್ಟೆಯಲ್ಲಿ ಮಗು ಇದೆ ಅಂತ ತಾನೇ ನಾನು ಅವತ್ತು ಹೇಳಿದ್ದು ಅಂತ ಹೇಳಿದ್ದಕ್ಕೆ ಚಾರು, ಇದೇನು ಡಾಕ್ಟರ್ ನೀವೇ ಹೇಗೆ ಹೇಳ್ತಾ ಇದ್ದೀರಾ, ಅವತ್ತು ಚೆಕ್ ಮಾಡಿ ಇವಳಿಗೆ ಮಗು ಆಗಿಲ್ಲ, ಅದಕ್ಕೆ ಭ್ರಮೆಯಲ್ಲಿ ಹೀಗೆ ಆಡುತ್ತಾ ಇರಬೇಕು ಅಂತ ಹೇಳಿದ್ದು ಅಲ್ವಾ ಅಂದಿದ್ದಕ್ಕೆ ಡಾಕ್ಟರ್, ಅಲ್ಲ, ಭ್ರಮೆಯಲ್ಲಿ ಇರೋದು ನೀನು, ಅವಳಲ್ಲ, ವೈಶಾಖ ಬಸ್ರಿ ಆಗಿರುವುದರಿಂದ ಅವಳ ಶಕ್ತಿ ಎಲ್ಲ ಮಗು ತೆಗೆದುಕೊಳ್ಳುತ್ತಾ ಇರುತ್ತದೆ, ಹಾಗಾಗಿ ಅವಳು ವೀಕ್ ಆಗಿದ್ದಾಳೆ, ಸ್ವಲ್ಪ ಹೆಲ್ತಿ ಫುಡ್ ಕೊಡಿ, ಆಮೇಲೆ ಹಾಸ್ಪಿಟಲ್ಗೆ ಕರೆದುಕೊಂಡು ಬನ್ನಿ ಅಂತ ನಾನು ಹೇಳಿದ್ದು, ಆದರೆ ಯಾಕೆ ಇವತ್ತು ಅವಳು ಬಸ್ರಿ ಇಲ್ಲ ಅಂತ ಹೇಳುತ್ತಾ ಇದೆಯಾ ಅಂತ ಹೇಳಿ ಚಾರುಗೆ ಪ್ರಶ್ನೆ ಮಾಡಿದ್ದಕ್ಕೆ ಚಾರು, ಡಾಕ್ಟರ್ ನೀವು ಅವತ್ತು ಹೇಳಿದ್ದೇ ಬೇರೆ, ಇವತ್ತು ಹೇಳುತ್ತಾ ಇರುವುದೇ ಬೇರೆ, ನೀವು ನಮ್ಮವರಾಗಿ ಇದ್ದುಕೊಂಡು ನಮಗೆ ಮೋಸ ಮಾಡುತ್ತಾ ಇದ್ದೀರಾ, ಅವಳು ಬಸ್ರಿ ಅಲ್ಲ ಅಂತ ಹೇಳಿ ಎಲ್ರಿಗೂ ಹೇಳಿ ಅಂತ ಚಾರು ಹೇಳಿದ್ದಕ್ಕೆ ಡಾಕ್ಟರ್, ನೋಡು ಚಾರು, ನಾನು ನಿಮ್ಮನೆಯವಳೆ, ನಿಮ್ಮ ಫ್ಯಾಮಿಲಿ ಡಾಕ್ಟರು ನಿಜ, ಆಗ ವೈಶಾಖ ಬಸ್ರಿ ಅಲ್ಲ ಅಂತ ಹೇಳಿ ಸುಳ್ಳು ಹೇಳಲು ಆಗುತ್ತದ, ನಿನ್ನ ಸಮಾಧಾನಕ್ಕಾಗಿ ನಾನು ಸುಳ್ಳು ಹೇಳಿ ನನ್ನ ವೃತ್ತಿಗೆ ಮೋಸ ಮಾಡಲು ಆಗುತ್ತಾ? ಅದಕ್ಕೆ ಚಾರು ಕೋಪದಿಂದ, ಬಾಯಿ ಮುಚ್ಚಿ ಸಾಕು, ನಾಚಿಕೆ ಆಗಬೇಕು ನಿಮಗೆ ಈ ರೀತಿ ಸುಳ್ಳು ಹೇಳುವುದಕ್ಕೆ, ಬಸ್ರಿ ಅಲ್ಲದೆ ಇರುವವಳನ್ನು ಬಸ್ರಿ ಅಂತ ಹೇಳಿ ನಿಮ್ಮ ಪ್ರೊಫೆಷನ್ನಿಗೆ ಮಾತ್ರ ಅಲ್ಲ, ಇಲ್ಲಿ ಇರುವವರು ಎಲ್ಲರಿಗೂ ಸುಳ್ಳು ಹೇಳ್ತಾ ಇದ್ದೀರಾ, ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಕೋಪದಿಂದ ಅವರ ಹತ್ತಿರ ಹೋಗಿ ಹೊಡೆಯಲು ಹೋದಾಗ ರಾಮಾಚಾರಿ ಅವಳನ್ನು ಹಿಡಿದುಕೊಂಡು ಸುಮ್ಮನೆ ಇರಿ ಮೇಡಮ್ ಅಂತ ಹೇಳಿದ್ದಕ್ಕೆ ಚಾರು, ಡಾಕ್ಟರ್ ಈ ವೈಶಾಖನ್ ಜೊತೆ ಸೇರಿ ನಮಗೆಲ್ಲ ಮೋಸ ಮಾಡುತ್ತಾ ಇದ್ದಾರೆ, ಹೇಳಿ ಯಾಕೆ ಹೀಗೆ ಮಾಡುತ್ತಾ ಇದ್ದೀರಾ, ಏನು ದುಡ್ಡು ಕೊಟ್ಟು ಡೀಲ್ ಮಾಡಿಕೊಂಡಿದ್ದೀರಾ, ಎಷ್ಟು ಲಕ್ಷ ತೆಗೆದುಕೊಂಡಿದ್ದೀರಾ ಅಂತ ಹೇಳಿ ಡಾಕ್ಟರ್ಗೆ ಪ್ರಶ್ನೆ ಮಾಡುತ್ತಾಳೆ. ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.